ಆಚಾರ್ಯ. ನಮಸ್ಕಾರ ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ ಸಾಷ್ಟಾಂಗ ನಮಸ್ಕಾರಗಳು. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪಸಮೀರೋ ಲಾತಂ ವ್ಯಾಚಾರ್ಯಃ ಸುರವರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತಿಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯಾ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ದಿವಸ ಈ ಬಡಿತಾ ಸೂಕ್ತದ ಅರ್ಥದಲ್ಲಿ ಮೂಲ ರೂಪ ಹೇಗಿದೆಯೋ ಹಾಗೆ ಅವತಾರ ರೂಪ ಅನ್ಲಿಕ್ಕೆ ಒಂದು ಘಟನೆ ಏನಿತ್ತು. ಅಂದ್ರೆ ವಾದಿರಾಜರು ಭೂಮಿಗೆ ಅವತರಿಸಿದ ಕ್ರಮ ಏನು, ಗುರುಗಳು ವಾದಿರಾಜರನ್ನ ನೋಡಿ 32 ಲಕ್ಷಣ ಇದೆ ಅಂತ ತಿಳ್ಕೊಂಡಿದ್ದು ಅಷ್ಟೇ ಅಲ್ಲ, ಮನಸ ಸ್ಮರಣೆ ಮಾಡ್ತಾ ರುಜುದೇವತೆ ನೀವೇ ಸಾಕ್ಷಾತ್ ಅವತರಿಸಿದಿರಿ ಅನ್ನುವ ಆ ಗುರುಗಳಿಗೆ ಇದ್ದಂತಹ ಜ್ಞಾನ, ಭಾಗೀಶ ತೀರ್ಥರಿಗಿದ್ದಂತಹ ಜ್ಞಾನ ಅದೆಂಥದ್ದು ಅಂತ ನೋಡಿದ್ವಿ. ಇದಾದ್ಮೇಲೆ ಮುಂದಿನ ಭಾಗಕ್ಕೆ ಹೋದಾಗ ಬಳಿತ್ಥಾ ತದ್ವಭೂಷೇಧಾಯಿ ದರ್ಶತಂ ದೇವಸ್ಯ ಭರ್ಗ ಸಹ ಸೋಯತೋ ಜನಿ ಅಂತ ಇದೆ. ಭರ್ಗ ಸಹ ಯತಃ ಅಜನಿ, ಈ ತರ 4 ಶಬ್ದಗಳಿವೆ. ಅಲ್ಲಿ ಭರ್ಗ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಈಗ ತಿಳಿಸ್ತಾರೆ. ಭರ್ಗ ಅಂದ್ರೆ ನಮ್ಗೆ ಭರ್ಗೋ ದೇವಸ್ಯ ಧೀಮಹಿ ಅಂತ ಗಾಯತ್ರಿ ಮಂತ್ರದಲ್ಲಿ ಭರ್ಗ ಅನ್ನೋ ಶಬ್ದ ಬಂದಿದೆ. ಭರ್ಗ ಅಂದ್ರೆ ಏನು? 2 ಅರ್ಥ ಇದೆ ಅಲ್ಲಿ. ಆ ನೋಡ್ಲಿಕ್ಕೆ ಒಂದು ಶಬ್ದ, ಆದ್ರೆ 2 ಅಕ್ಷರ ಇದೆ, ಭ ಮತ್ತೆ ಗ. ಈ ಭರ್ ಅನ್ನೋದು ಒಂದು ಅಕ್ಷರ ಅಂತ ತಗೊಳೋದು, ಗ ಅಂತ ಮತ್ತೊಂದಿದೆ. ಈ 2ಕ್ಕೆ ಏನರ್ಥ ಅಂದ್ರೆ ಭರಣ ಅಂದ್ರೆ ಧರಿಸೋದು ಅಂತ ಅರ್ಥ, ಭಾರ ಹೊತ್ಕೊಳ್ಳೋದು ಅಂತ ಅರ್ಥ. ಜಗತ್ತಿನ ಭಾರವನ್ನ ಶೇಷದೇವರು ಹೊತ್ಕೊಂಡಿದ್ದಾರೆ, ಇಡೀ ಜಗತ್ತನ್ನ ತಮ್ಮ ಹೆಡೆಯ ಮೇಲೆ ಹೊತ್ಕೊಂಡಿದ್ದಾರೆ. ಭರಣ ಅಂದ್ರೆ ಕಾಪಾಡೋದು, ನೋಡ್ಕೊಳ್ಳೋದು, ಭಾರ ಹೊರೋದು ಅಂತ ಅರ್ಥ.
ಈಗ ವಾದಿರಾಜರು ಭಾರ ಹೊತ್ತಿರೋರು ಅಂತ ಅರ್ಥ, ಭರಣ ಮಾಡಿದ್ದಾರೆ ಅಂತ. ಮತ್ತೊಂದು ಗಮನ, ಅಂದ್ರೆ ಒಳ್ಳೆ ಜ್ಞಾನ ಕೊಡೋರು ಅಂತಾನು ಒಂದ್ ಅರ್ಥ ಇದೆ. ಮತ್ತೊಂದು ಯಾವಾಗ ಒಬ್ಬ ಜೀವ ತಾನು ಈ ದೇಹದಿಂದ ಹೊರಗಡೆ ಹೊರಡ್ತಾನೆ, ಆಗ ವಾಯುದೇವರು ಇರ್ತಾರೆ, ಭಗವಂತನೂ ಇರ್ತಾರೆ ಆ ಜೀವನ ಜೊತೆಗೆ. ಯಾವಾಗ್ಲೂ ಜೀವರ ಜೊತೆಗೆ ಸಂಚಾರ ಇರುತ್ತೆ ವಾಯುದೇವರು, ಒಂದು ರೂಪದಲ್ಲಿ ಇದ್ದೇ ಇರ್ತಾರೆ, ಭಗವಂತನೂ ಇರ್ತಾನೆ, ಹಾಗೆ ರುಜುದೇವತೆಗಳು ಹಾಗೆ ಇರ್ತಾರೆ. ಈ ರೀತಿ ಯಾವಾಗ್ಲೂ ಗಮನ, ಭರ್ಗ ಅನ್ನೋಲಿ ಗ ಅಂದ್ರೆ ಗಮನ ಹೋಗೋದು ಅಥವಾ ಜ್ಞಾನ ಕೊಡೋದು ಎರಡರ್ಥ. ಅಂದ್ರೆ ಭರಣ ಮಾಡೋದು. ಹೀಗೆ ಭರ್ಗ ಆಗಿದ್ದಾರೆ ಯಾರು? ವಾದಿರಾಜರು. ಅದ್ ಹೇಗೆ ಅಂದ್ರೆ ಒಂದು ಮಾತನ್ನ ಹೇಳ್ತಾರೆ, ತವ ಶ್ವಾಸ ಪ್ರಣೇತಾಹಂ ಭವಿಷ್ಯಾಮಿ ನ ಸಂಶಯ. ಅಂದ್ರೆ ನಮ್ಗೆ ಉಸಿರಾಟ ಕ್ರಿಯೆಯನ್ನ ಮಾಡಿಸ್ತಾ ಇರೋದು ಹಂಸ ಮಂತ್ರ ಜಪ ಮಾಡಿ, ಅದು ವಾಯುದೇವರು ಅಂತ ಗೊತ್ತು. ಹಾಗೆ ವಾದಿರಾಜರು ಈ ರುಜುದೇವತೆಯಾಗಿ ತಾವು ಆ ಕೆಲಸವನ್ನ ಮಾಡಿಸ್ತಾರೆ. ಅಂದ್ರೆ ಶ್ವಾಸ ಮಂತ್ರ ಜಪವನ್ನ ಮಾಡಿ ನಮ್ಮ ಪ್ರಾಣ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರು ಶ್ವಾಸ ಮಂತ್ರ ಜಪ ಮಾಡ್ತಾ ಇರೋದ್ರಿಂದ ನಾವು ಗಟ್ಟಿಯಾಗಿದ್ದೀವಿ. ಈ ರೀತಿ ಶ್ವಾಸ ರೂಪದಲ್ಲಿದ್ದು ಆ ರುಜುದೇವತೆಗಳು ನಮ್ಮನ್ನ ನಮ್ಮ ಭಾರ ಹೊತ್ಕೊಂಡು ಅದು ಕಾಪಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಯಾವಾಗ ಒಬ್ಬ ಜೀವ ಹೋಗ್ತಾನೋ ಹಾಗೆ ಅವ್ರು ಹೊರಟಾಗ ನಾವು ಹೊರಡ್ಬೇಕು ಅನ್ನೋ ಅರ್ಥ. ಗಮನನೂ ಆಗತ್ತೆ, ಈ ಕಡೆ ಭರಣನೂ ಮಾಡಿರ್ತಾರೆ, ಗಮನವನ್ನು ಮಾಡ್ತಾರೆ. ಈ ಅರ್ಥದಲ್ಲಿ ಭರ್ಗ ಅನ್ನೋ ಶಬ್ದದಿಂದ ವಾದಿರಾಜರನ್ನ ಹೇಳ್ತಾರೆ. ಅದರಲ್ಲಿ ಒಂದು ಆಶ್ಚರ್ಯವಾದ ವಿಷಯ ಏನಂದ್ರೆ, ಈ ಭರ್ಗ ಅನ್ನೋಲ್ಲಿ ಈ ಎರಡು ಏನಿದೆಯಲ್ಲ ಶಬ್ದ, ಇದು ಹೀಗೆ ಒಂದೇ ಶಬ್ದದಲ್ಲಿ ಸೇರಲ್ಲ. ಇದನ್ನ ನ್ಯಾಯಸುಧಾದಲ್ಲೂ ತಿಳಿಸ್ತಾರೆ. ಅಲ್ಲಿ ಸ್ವಪ್ನಾಧಿಕರಣ ಅಂತಾನೆ ಪ್ರಸಿದ್ಧ. ಅಲ್ಲೇನ್ ಮಾಡ್ತಾರೆ, ಅದ್ಭುತ ಅಂತ ಒಂದು ಶಬ್ದ, ಒಂದು ಬ್ರಹ್ಮಸೂತ್ರ. ಓಂ ಮಾಯಾ ಮಾತ್ರ ಅಂತೂ ಕಾರ್ಸ್ನೇನಾನಭಿವ್ಯಕ್ತ ಸ್ವರೂಪತ್ವಾದ್ ಓಂ ಅಂತ ಮಾಯಾ ಮಾತ್ರ ಅಂತ ಹೇಳಿದ್ದಾರೆ. ಮಾಯಾ ಮಾತ್ರ ಅನ್ನೋ ಶಬ್ದಕ್ಕೆ ಏನರ್ಥ? ಮಾತ್ರ ಅಂದ್ರೆ ಏನರ್ಥ? ಇಷ್ಟು ಮಾತ್ರ ತಿಂದೆ, ಇನ್ನೇನು ತಿನ್ಲಿಲ್ಲ. ಮಾತ್ರ ಅಂದ್ರೆ ಇಷ್ಟೇ ಅಂತ ಒಂದು ಒತ್ತಿ ಹೇಳ್ತೀವಲ್ಲ, ಅವಧಾರಣೆ ಮಾಡ್ತೀವಲ್ಲ, ಇಷ್ಟೇ ಅಂತ. ಅದಕ್ಕೆ ಮಾತ್ರ ಅನ್ನೋ ಶಬ್ದವನ್ನ ಹೇಳ್ತೀವಿ. ಇಷ್ಟನ್ ಮಾತ್ರ ತಿಂದೆ, ಇನ್ ಜಾಸ್ತಿ ತಿನ್ಲಿಲ್ಲ ಅಂತ ಅರ್ಥ. ಅಲ್ಲಿ ಮಾತ್ರ ಅನ್ನೋ ಶಬ್ದ ನಿಜವಾಗಿ ಏನರ್ಥ ಸೂತ್ರದಲ್ಲಿ ಅಂದ್ರೆ, ಮಾತ್ರ ಎರಡಿದೆ ಅಂತ. ಈಗ ಗಾಯತ್ರಿ ಮಂತ್ರ ಅಂತ ಹೇಳ್ತೀವಲ್ಲ, ಗಾನ ತ್ರಾಣ. ನೀವು ಅರ್ಥ ತಿಳ್ಕೊಂಡು ಗಾನ ಮಾಡ್ಬೇಕು, ಅಂದ್ರೆ ಹೇಳ್ಬೇಕು, ಶಬ್ದವನ್ನ ಮಾಡ್ಬೇಕು, ಆಗ ತ್ರಾಣ ರಕ್ಷಣೆ ಮಾಡತ್ತೆ ನಮ್ಗೆ. ಹಾಗಾಗಿ ಗಾಯತ್ರಿ, ಗಾಯಂತಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ಅಂತ. ಅಲ್ಲಿ ಗಾಯಂತಂ ಅಂದ್ರೆ ಯಾರು ಅರ್ಥವನ್ನು ತಿಳ್ಕೊಂಡು ಹೇಳ್ತಾನೋ, ಶಬ್ದ ಮಾಡ್ತಾನೋ ಅಂಥವನಿಗೆ ತ್ರಾಯತೆ ಅಂತಾನೂ ರೂಪ ಆಗುತ್ತೆ. ಅದು ಇದು ವೈದಿಕ ಪ್ರಯೋಗ ಆದ್ರಿಂದ ತ್ರಾಣ ರಕ್ಷಣೆಯನ್ನ ಮಾಡತ್ತೆ ಆ ಮಂತ್ರ. ಹಾಗೆ ಗಾಯತ್ರಿ ಅಂತ ಎರಡು ಅರ್ಥ ಸೇರ್ಕೊಳ್ಳುತ್ತೆ. ಇದು ಎರಡು ರೂಟ್ ಸೇರುತ್ತೆ. ಧಾತು ಮೂಲ ಶಬ್ದ ಇದೆಯಲ್ಲ, ಒಂದು ಶಬ್ದಲ್ಲಿ ಸಾಮಾನ್ಯ ಒಂದೇ ಇರುತ್ತೆ ರೂಟ್, ಎರಡು ರೂಟ್ ಸೇರುವಂತ ಒಂದು ಶಬ್ದ ಗಾಯತ್ರಿ ಅನ್ನೋಲಿದೆ. ಹಾಗೆ ಅದ್ಭುತ ಅಂತ ಶಬ್ದ ಬಳಸ್ತೀವಲ್ಲ, ಅದ್ಭು ಎರಡಿರತ್ತಲ್ಲಿ. ಹಾಗೆ ಇಲ್ಲಿ ಭರ್ಗ ಅನ್ನೋಲಿ ಎರಡು ರೂಟ್ ಇದೆ ಆ ಶಬ್ದದಲ್ಲಿ, ಒಂದೇ ಶಬ್ದ ಅದು ಎರಡು ವಿಭಾಗ ಮಾಡ್ಕೊಂಡು ಒಂದಾಗೋಗಿದೆ ಅದು. ಈ ತರ ಹೇಳ್ತಾ ಇಲ್ಲಿ ಅದ್ಭುತ ಅನ್ನೋ ಶಬ್ದನು ವಾದಿರಾಜರನ್ನು ಹೇಳ್ತಾ ಇದೆ ಅಂತ ಒಂದು ವಿಶೇಷ ವಿಷಯ ಹೇಳ್ತಾರೆ. ಅದ್ಭುತ ಅನ್ನೋ ಶಬ್ದ ವಾದಿರಾಜರನ್ನು ಹೇಳುತ್ತಾ ಹೇಗೆ ಅದನ್ನ ಇಲ್ಲಿ ಬಿಡಿಸ್ತಾ, ಉರು ಚಕ್ರಿರದ್ಭುತ ಅಂತ ಒಂದು ವೇದವಾಕ್ಯ ಋಗ್ವೇದ. ಅಲ್ಲಿ ಉರು ಚಕ್ರಿ ಅದ್ಭುತ. ವಾದಿರಾಜರಿಗೆ ಅದ್ಭುತ ಅಂತ ಯಾಕೆ ಹೆಸರು ಅಂದ್ರೆ, ಒಂದೇ ಟೈಮ್ ನಲ್ಲಿ 10 ಕೆಲಸ ಮಾಡ್ಲಿಕ್ಕೆ ಆಗ್ತಾ ನಮಗೆ ಆಗಲ್ಲ. ಒಂದೇ ಟೈಮ್ ನಲ್ಲಿ ಸಾಧ್ಯ ಇಲ್ಲ. ಒಂದಾದ್ಮೇಲೆ ಒಂದು ಮಾಡ್ತೀವಿ. ಆದ್ರೆ ವಾದಿರಾಜರಿಗೆ ಎಂಥ ಶಕ್ತಿ ಅಂದ್ರೆ, ಉರು ಚಕ್ರಿ, ಬಹಳ ಕೆಲಸ ಮಾಡುವಂತ ಸಾಮರ್ಥ್ಯ, ಏಕಕಾಲಾವಚ್ಛೇದ, ಒಂದೇ ಕಾಲದಲ್ಲಿ ಅನೇಕ ಕೆಲಸ ಮಾಡುವಂತ ಶಕ್ತಿ. ಇದು ಅದ್ಭುತ. ಇಂಥ ಆಶ್ಚರ್ಯ ಸ್ವಭಾವ ಅಂದ್ರೆ ರುಜುದೇವತೆಗಳಿಗೆ ಮಾತ್ರ ಅಂತ ಆ ಅದ್ಭುತ ಅನ್ನೋದನ್ನ ನೆನಪಿಸ್ಕೊಂಡಿದ್ದಾರೆ. ಯಾಕೆ ನೆನಪಿಸ್ಕೊಂಡು ಅಂದ್ರೆ, ಭರ್ಗ ಅನ್ನೋಲ್ಲಿ ಎರಡು ರೂಟ್ ಇದೆಲ್ಲ ಶಬ್ದದಲ್ಲಿ ಮೂಲ ಸ್ವರೂಪ, ಹಾಗೆ ಅದ್ಭುತ ಅನ್ನೋಲು ಎರಡಿದೆ. ಅದ್ಭುತ ಅನ್ನೋ ಶಬ್ದನು ವಾದಿರಾಜರನ್ನು ಹೇಳ್ತಾ ಇದೆ ಅಂತ. ಅಷ್ಟೇ ಅಲ್ಲದೆ ಗುರುವರ್ಥ ದೀಪಿಕಾದಲ್ಲಿ ಸುಧಾ ಟಿಪ್ಪಣಿ, ಗುರುವರ್ಥ ದೀಪಿಕಾ ವಾದಿರಾಜರು ಬರೆದಿರೋದು, ಆ ಟಿಪ್ಪಣಿಯಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ಭರ್ಗ ಅಂದ್ರೆ ಏನರ್ಥ ಅವರೇ ಬಿಡಿಸಿದ್ದಾರೆ. ಅದು ಯಾರ ಪರವಾಗಿ? ಮಧ್ವಾಚಾರ್ಯರ ಪರವಾಗಿ ಹನುಮಂತ, ಭೀಮ, ಈ ಬಳಿಥಾ ಸೂಕ್ತ ಏನಿದೆಯಲ್ಲ, ಅದು ಕೊನೆಗೆ ಅಲ್ಲಿ ಗುರುವರ್ಥ ದೀಪಿಕಾದಲ್ಲೆಲ್ಲ ವಿವರಣೆ ಮಾಡ್ತಾರೆ. ಬಂದಾಗ ಅಲ್ಲಿ ಹೇಳ್ತಾ, ಯಾವದಾಯುರ್ ಬಿಭರ್ತಿ ಸರ್ವಮಂತೇಚ ಗಚ್ಚತಿ ಇತಿ ಭರ್ಗ ಇತ್ಯರ್ಥ. ಅವರೇ ವಿವರಣೆ ಮಾಡಿದ್ದಾರೆ ವಾದಿರಾಜರು. ಅದು ಮಧ್ವಾಚಾರ್ಯರ ಪರವಾಗಿದ್ದಾಗ ವಿವರಣೆ ಮಾಡಿತ್ತು. ವಾಯುದೇವರ ಪರವಾಗಿರುವಂತಹ ಬಳಿಥಾ ಸೂಕ್ತನ, ಯಾವದ್ ಆಯುಹು ಬಿಭರ್ತಿ, ನಿಮ್ಮ ಆಯುಷ್ಯ ಇರೋವರೆಗೂ ನಿಮ್ಮನ್ನ ಸರಿಯಾಗಿ ಧಾರಣೆ ಮಾಡುವಂಥವ್ರು, ಭರಣ ಮಾಡೋರು,
ಹಾಗಾಗಿ ಭರ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಅಂತೇಚ ಗಚ್ಚತಿ, ಜೊತೆಗೆ ಕೊನೆಗೆ ಬರ್ತಾರೆ ನಿಮ್ ಜೊತೆಗೆ, ಅದರಿಂದ ಭರ್ ಗಹ ಅಂತ ಹೇಳಿ ಗುರುವರ್ಥ ದೀಪಿಕಾದಲ್ಲಿ ವಾದಿರಾಜರು ವಿವರಣೆ ಮಾಡಿದ್ದಾರೆ. ಅದೇ ಅರ್ಥವನ್ನ ಇಲ್ಲೂ ನಾವು ಅಪ್ಲೈ ಮಾಡ್ಕೊಳ್ಬೇಕು ಅಂತ. ಸರಿ, ಇಷ್ಟ ಆದ್ಮೇಲೆ ಲಾತವ್ಯರು ವಾದಿರಾಜರಾಗಿ ಬಂದು ಯಾಕೆ ಅದ್ಭುತ ಅನ್ನಿಸ್ಕೊಂಡ್ರು ಅಂದ್ರೆ, ಹಯಗ್ರೀವ ದೇವರ ವಿಶಿಷ್ಟ ಪ್ರತಿಮೆ ಆದ್ರಿಂದ ಇವರು ಅದ್ಭುತ ಅನ್ನಿಸ್ಕೊಂಡ್ರು ಅಂತ. ಇಷ್ಟು ಅರ್ಥವನ್ನ ಹೇಳಿ ಆದ್ಮೇಲೆ ವಾದಿರಾಜರು ತಾವು ರುದ್ರಾದಿ ದೇವತೆಗಳಿಗೆ ಒಳ್ಳೆ ಜ್ಞಾನವನ್ನ ಕೊಡ್ತಾರಂತೆ. ಹಾಗಾಗಿ ರುದ್ರಾದಿ ದೇವತೆಗಳೆಲ್ಲ ಈ ಪಂಚವೃಂದಾವನದ ಸನ್ನಿಧಾನದಲ್ಲಿದ್ದು ಹಯಗ್ರೀವ ದೇವರ ಸೇವೆಯನ್ನ ಗುರುರಾಜರ ಅಂತರ್ಯಾಮಿಯಾಗಿ ಮಾಡ್ತಾ ಇದ್ದಾರೆ. ಅವರಿಗೆ ದಿವ್ಯವಾದ ಜ್ಞಾನವನ್ನ ಕೊಡ್ತಾರೆ. ಆದ್ರಿಂದಲೂ ಭರ್ ಗ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲಾ ದೇವತೆಗಳನ್ನ ಧಾರಣೆ ಮಾಡ್ತಾ ಅವರಿಗೆ ದಿವ್ಯವಾದ ಜ್ಞಾನವನ್ನ ಕೊಡ್ತಾರೆ. ಆದ್ರಿಂದ ಭರ್ಗ ಅಂತ ಇವರನ್ನ ಕರೀತಾರೆ. ಯಾಕೆ ಅಂದ್ರೆ ಒಂದು ಮಾತಿದೆ, ತಾತ್ಪರ್ಯ ನಿರ್ಣಯದಲ್ಲಿ ಬರುತ್ತೆ, ಅದನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಯಾವತ್ತು ಮೋಕ್ಷಕ್ ನಾವು ಹೋಗ್ಬೇಕು ಅಂದ್ರೆ ನೇರವಾಗಿ ಬ್ರಹ್ಮದೇವರು ಬಂದು ಉಪದೇಶ ನಮಗ್ ಕೊಡಲ್ಲ. ವಾದಿರಾಜರಿಂದ ನೇರವಾಗಿ ಉಪದೇಶ ಸಿಗತ್ತಾ? ಖಂಡಿತ. ಎಡಮುಖ ಬ್ರಾಹ್ಮಣನ ಮುಖಾಂತರ ಸಿಕ್ಕಿದೆ ಉಪದೇಶ. ಹೇಗೆ ಕೃಷ್ಣನ ಉಪದೇಶ ಭಗವದ್ಗೀತೆ ನಮ್ಗೆ ಡೈರೆಕ್ಟ್ ಆಗಿ ಬಂದು ಹೇಳಿಲ್ಲ, ಅರ್ಜುನನ ಮುಖಾಂತರ ಆಯ್ತು. ಹಾಗೆ ಒಬ್ರ ನಿಮಿತ್ತ ಮಾಡ್ಕೊಳ್ತಾರೆ, ಗುರುಗಳಾಗ್ಲಿ ದೇವರಾಗ್ಲಿ, ಅವ್ರ ಮುಖಾಂತರ ಇಡೀ ಜಗತ್ತಿಗೆ ಉಪದೇಶವನ್ನ ಕೊಡ್ತಾರೆ. ಹಾಗಾದ್ರೆ ನಮ್ಗೆ ಯಾರು ಉಪದೇಶ ಕೊಡೋದು? ನಮ್ ಗುರುಗಳು, ಅವ್ರ ಗುರುಗಳಿಗೆ ಅವ್ರ ಗುರುಗಳು, ಹೀಗೆ ಈಗ ಒಬ್ಬೊಬ್ರೆ ಹಿಂದಿನ ಗುರುಗಳೆಲ್ಲ ಮುಂದಿನವ್ರಿಗೆಲ್ಲ ಉಪದೇಶ ಕೊಡ್ತಾ ಬರ್ತಾರೆ. ಇದು ಜ್ಞಾನ ಈ ರೀತಿಯಲ್ಲೇ ಬರುವಂತಹದ್ದಂತೆ. ಅಂದ್ರೆ ನಮ್ಗಿಂತ ನಮ್ಮ ಹಿಂದಿನ ಗುರುಗಳ ಉಪದೇಶ, ಆ ಗುರುಗಳು ಅವ್ರಿಗೆ ಹಿಂದಕ್ಕೆ. ಅದ್ರ ಬಗ್ಗೆ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಮೋಕ್ಷೋ ಜ್ಞಾನಂಚ ಕ್ರಮಶಃ ಮುಕ್ತಿಗೋ ಭೋಗ ಏವಚ ಉತ್ತರೇಶಾಂ ಪ್ರಸಾದೇನ ನೀಚಾನಂ. ಮುಂದಿನವರ ಅನುಗ್ರಹದಿಂದ ಅಂದ್ರೆ ಉತ್ತಮರ ಅನುಗ್ರಹದಿಂದ ಕೆಳಗಿರೋರ್ಗೆ ಇದೆಲ್ಲ ಪ್ರಸಾದ ಸಿಗ್ತಾ ಹೋಗುತ್ತೆ. ಈ ಪ್ರಸಾದ ಆದಾಗ, ದೊಡ್ಡವರ ಅನುಗ್ರಹ ಆದಾಗ ಜ್ಞಾನ, ಕ್ರಮವಾಗಿ ಮುಕ್ತಿ, ಆ ಮುಕ್ತಿಯಲ್ಲಿ ಅನುಭವ, ಆನಂದ ಅನುಭವ ಎಲ್ಲ ಆಗತ್ತೆ ಅಂತ. ಇದೆಲ್ಲ ಯಾಕೆ ಹೇಳಿದ್ದು ಅಂದ್ರೆ, ನಾವು ರುಜುದೇವತೆಗಳಿಂದ ಉಪದೇಶ ಪಡ್ಕೊಳ್ಳೇಬೇಕು. ಆ ಉಪದೇಶ ಪಡೆದ್ರೆ ಮಾತ್ರ ನಮಗೆ ದಿವ್ಯವಾದ ಜ್ಞಾನ ಬರೋದು, ಮೋಕ್ಷದಲ್ಲಿರೋ ಆನಂದ ಪ್ರತಿಯೊಂದು ಲಭ್ಯ. ಇಲ್ಲ ಅಂದ್ರೆ ಸಿಗಲ್ಲ. ಆ ದೃಷ್ಟಿಯಲ್ಲಿ ಲಾತವ್ಯರ ಉಪದೇಶ, ಲಾತವ್ಯರು ಹೇಳಿದ್ದು ಏನಿದೆ ವಿಷಯ, ಅದನ್ನ ಅನುಷ್ಠಾನ ಮಾಡ್ಬೇಕು, ಅದು ಕರ್ತವ್ಯ ಅನ್ಲಿಕ್ಕೆ ಇದನ್ನ ತಗೊಂಡ್ರು. ಇದಾದ್ಮೇಲೆ ಬಟ್ ಇತ್ಥ ಬಳಿತ್ಥ ತದ್ವಪುಷೇ ಧಾಯಿ ದರ್ಶತಂ ಅಂತಿದೆಯಲ್ಲ, ಬಟ್ ಮತ್ತೆ ದರ್ಶತಂ ಅಂತ ಎರಡು ಶಬ್ದ ಇದೆ. ಈ ಶಬ್ದ ಏನ್ ಅರ್ಥ ಹೇಳ್ತಾ ಇದೆ ಅಂತ ಈಗ ಮುಂದೆ ಬಿಡಿಸ್ತಾರೆ. ಬಟ್ ಅಂದ್ರೆ ಬಲ ಅಂತ ಅರ್ಥ, ಅದನ್ನ ಬಟ್ ಅಂತ ಕರೀತಾರೆ. ಇನ್ನು ದರ್ಶತಂ ಅಂದ್ರೆ ಜ್ಞಾನದಿಂದ ಪೂರ್ಣರಾಗಿರೋರಿಗೆ ದರ್ಶತಂ. ದರ್ಶನ ಅಂದ್ರೆ ಜ್ಞಾನದಿಂದ ಪೂರ್ಣವಾಗಿರೋರು ಅಂತ ಅರ್ಥ. ಹೀಗೆ ಬಲ ಇದೆ, ಜೊತೆಗೆ ದರ್ಶನದಿಂದ ಅಂದ್ರೆ ಜ್ಞಾನದಿಂದ ಪೂರ್ಣ ಆಗಿದ್ದಾರೆ. ಅಷ್ಟೇ ಅಲ್ಲ, ಸಹ ಯತಃ ಅಜನಿ. ಇವ್ರು ಯಾರಿಂದ ಬಂದ್ರು ಭೂಮಿಗೆ ಅವತಾರವನ್ನ ಎತ್ತಿದ್ರು? ಯಾತಕ್ಕೋಸ್ಕರ ಬಂದ್ರು? ಅಜನಿ. ಇವರು ಜನಿ ಅಂದ್ರೆ ಜನನವನ್ನ ಅಂದ್ರೆ ಅವತಾರವನ್ನ ಎತ್ತಿದ್ರು. ಯಾರಿಂದ? ಯತಃ ಭಗವಂತನ ಆಜ್ಞೆಯಿಂದ. ಹಾಗಾದ್ರೆ ಯಾವ ನಾರಾಯಣನ ಆಜ್ಞೆಯಿಂದ ಅಜನಿ ಈ ಭೂಮಿಗೆ ಬಲ ಜ್ಞಾನದಿಂದ ತುಂಬಿದ ಈ ಲಾತವ್ಯ ಅನ್ನೋ ರುಜುದೇವತೆ ತಾವು ವಾದಿರಾಜರಾಗಿ ಅವತಾರ ಮಾಡಿದ್ರು ಅಂತ. ಈ ನಾರಾಯಣನ ಆಜ್ಞೆ ಮುಖ್ಯ ಕಾರಣ ಇದಕ್ಕೆ ಅಂತ. ಅದು ವಸ್ತುತಃ ನಿಜ. ಯಾಕಂದ್ರೆ ಕಲಿಗಾಲದಲ್ಲಿ ಒಂದು ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ ಬಂತು. ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡಿದ್ರು. ಬ್ರಹ್ಮದೇವರು ಸೀದಾ ಹೋಗಿ ಈ ಕ್ಷೀರ ಸಮುದ್ರದಲ್ಲಿರೋ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಆ ಭಗವಂತ ಹಯಗ್ರೀವ ದೇವರ ಕಡೆ ತಿರುಗಿದ್ನಂತೆ. ತಿರುಗಿ ಹೇಳ್ತಾನಂತೆ, ನೋಡಿ ನಿಮ್ಮ ಕಾರ್ಯ ಇನ್ಮೇಲೆ ಅಂದ್ರೇನು, ತಂದೆ ಇನ್ನೊಂದು ರೂಪಕ್ಕೆ, ಹಯಗ್ರೀವ ರೂಪಕ್ಕೆ ಹೇಳಿ, ನೀನು ಆಜ್ಞೆ ಮಾಡು, ಯಾವ ದೇವತೆ ಭೂಮಿಗೆ ಬರ್ಬೇಕು, ಅವತಾರ ಮಾಡ್ಬೇಕು, ಸಜ್ಜನರ ಉದ್ಧಾರ ಮಾಡ್ಬೇಕು. ಸರಿ, ಹಯಗ್ರೀವ ದೇವರು ಲಾತವ್ಯ ಅನ್ನೋ ರುಜುದೇವತೆಯನ್ನ ಕರೆದು ಹೇಳಿದ್ರಂತೆ. ಯಾಕೆ ವಾಯುದೇವರದಾಗಿತ್ತು ಮಧ್ವಾರಾಗಿ ಬಂದು, ಇನ್ನು ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಮಿಕ್ಕಿದವ್ರು ಲಾತವ್ಯ ರುಜುದೇವತೆ ಮುಂದೆ ತಕ್ಷಣ ಸಿಗೋರು. ಆ ಲಾತವ್ಯ ರುಜುದೇವತೆಗೆ ಆಜ್ಞೆ ಮಾಡಿದಾಗ ಆಯ್ತು ಅಂತ ಹೇಳಿ ಆ ಲಾತವ್ಯರು ತಾವು ಅವತಾರವನ್ನ ಎತ್ತಿದ್ರು ಅಂತ ಇದಿರೋ ಘಟನೆ. ಹಾಗಾಗಿ ಹಯಗ್ರೀವ ದೇವರ ಆಜ್ಞೆಯಿಂದಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ರು. ಈ ವಿಷಯನ ಈ ಬಳಿತ್ಥ ಸೂಕ್ತದಲ್ಲಿ ಯತಃ ಅಜನಿ, ಯಾವ ಭಗವಂತನ ಆಜ್ಞೆಯಿಂದಾಗಿ ಅಜನಿ ಈ ಭೂಮಿಯಲ್ಲಿ ಅವತಾರ ಮಾಡಿದ್ರು. ಸಾಮಾನ್ಯ ಅಲ್ಲ. ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಅಂತ ಹೇಳ್ತೀವಲ್ಲ, ಎಲ್ಲಾ ಗುಣ ಇವರಲ್ಲಿದೆ. ಅದಕ್ಕೆ ಬುದ್ಧಿರ್ ಬಲಂ ಅಂದ್ರಲ್ಲ, ಈ ಬಲಂ ಅನ್ನೋದು ಇಲ್ಲಿದೆ, ಬಟ್ ಅಂತ ಹೇಳ್ತಾರೆ. ಬಲಂ ಬುದ್ಧಿನೂ ಇದೆ, ದರ್ಶತಂ ಅಂತ ಹೇಳಿದ್ರಲ್ಲ ಬುದ್ಧಿ. ಯಶೋಧೈರ್ಯಂ ಅದು ಪ್ರತಿಯೊಂದು ವ್ಯಕ್ತ ಆಗತ್ತೆ. ಈ ಸಪ್ತವೃಂದಾವನಾಖ್ಯದಲ್ಲಿ ನೋಡಿದಾಗ, ಅವರ ಚರಿತ್ರೆ ನೋಡಿದಾಗ
ನೀವು ಹನುಮಂತನ ಸ್ಮರಣೆ ಮಾಡಿದ್ರೆ ಇಷ್ಟೆಲ್ಲಾ ಗುಣ ಬರುತ್ತೆ, ಅದೆಲ್ಲ ಅನುಗ್ರಹ ಆಗತ್ತೆ ಅಂತ ಹೇಳ್ತೀವಿ. ವಾದಿರಾಜರ ಸ್ಮರಣೆ, ಲಾತವೀರ ಸ್ಮರಣೆ ಮಾಡಿದ್ರು ಅಷ್ಟೆಲ್ಲ ಅನುಗ್ರಹ ಆಗತ್ತೆ. ಯಾಕಂದ್ರೆ ಇವರು ಬಳಿತ್ಥಾ ಸೂಕ್ತದಲ್ಲೇ ಪ್ರತಿಪಾದ್ಯರು, ಇವ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ. ಅಂದ್ರೆ ವೈದಿಕಾಚಾರ್ಯರು ಅಂದ್ರೆ ಅದು ಮಧ್ವಾಚಾರ್ಯರು ಹೌದು, ನಂತರ ರುಜುದೇವತೆಯಾದ ಲಾತವ್ಯರು ಅವರು ವೈದಿಕಾಚಾರ್ಯರು, ಯಾಕೆ ವೇದ ಮಂತ್ರಗಳಲ್ಲಿ ಅವರ ಬಗ್ಗೆ ಇದೆ ಅಂತ. ಇದು ಒಂದು. ಇದಾದ್ಮೇಲೆ ಬಳಿತ್ಥಾ ಸೂಕ್ತದಲ್ಲಿ ಮುಂದೆ ಅವ್ರು ವರ್ಣನೆ ಮಾಡ್ತಾ, ಯದೀಮುಪಹ್ವರತೆ ಸಾಧತೆ ಋತಸ್ಯ ಧೇನ ಅನಯಂತ ಸಸ್ರುತಃ ಅಂತೆಲ್ಲ ಮುಂದೆ ಮಾತುಗಳು ಬರುತ್ತೆ. ಅಲ್ಲಿ ಮೊದಲನೇ ಅವತಾರದ ವರ್ಣನೆ ಮಾಡ್ತಾ ಹನುಮಂತ ದೇವರು ಏನ್ ಮಾಡಿದ್ರು, ಅಮೃತಮಯವಾದ ಮಾತುಗಳನ್ನ ಆಚೆ ಈಚೆ ಆ ಸಂದೇಶಗಳನ್ನ ತಲುಪಿಸಿದ್ರು ಅಂತ. ಸಸ್ರುತಃ ಅಂತ ಹೇಳ್ತಾರೆ. ಅಂದ್ರೆ ಈ ಅಮೃತಸ್ರಾವಿಯಾದ ಮಾತು ಹೇಗಿರ್ಬೇಕು ಅಂದ್ರೆ, ಅದು ಕೇಳ್ತಾ ಕೇಳ್ತಾ ಮಧುರ ಆಗ್ಬೇಕಂತೆ, ಸಿಹಿ ಅನ್ನಿಸ್ಬೇಕಂತೆ. ಈ ಜೇನುತುಪ್ಪದ ಸಿಹಿ ತರ ಅಮೃತದ ಸಿಹಿ ಅಂದ್ರೆ ಅದ್ ಬೇರೆನೆ. ಈ ಕಡೆ ರಾಮನ ಮಾತನ್ನ ಸೀತೆಗೆ ತಲುಪಿಸಿದ ಹನುಮಂತ, ಅದು ಅಮೃತಸ್ರಾವಿಯಾದ ಮಾತು. ಎಂಥ ಅಮೃತಮಯವಾದ ಮಾತು, ದೇವರ ಮಾತು ಸೀತಾದೇವಿಗೆ ತಲುಪಿಸಿದ್ದು. ಅನಯಂತ ಸಸ್ರುತಃ, ಆ ಅಮೃತವಾದ ಮಾತುಗಳನ್ನ ಅನಯಂತ ಅಂದ್ರೆ ಒಂದ್ ವಸ್ತುನ ಇನ್ನೊಂದ್ ಕಡೆ ತಗೊಂಡು ಹೋಗೋದಕ್ಕೆ ಆನಯನ, ಅನಯಂತ ಅಂತೆಲ್ಲ ಹೇಳ್ತಾರೆ. ಆನಯನ ಮಾಡೋದು ಅಂದ್ರೆ ಅದನ್ನ ಕರ್ಕೊಂಡ್ ಬರೋದು, ಅದನ್ನ ತಗೊಂಡ್ ಬರೋದು ಅಂತ. ಹಾಗೆ ಮಾತುಗಳನ್ನ ಆಚೆ ಈಚೆ ತಗೊಂಡು ಹೋಗಿ ಅಲ್ಲಿ ತಲುಪಿಸಿದ್ರು ಅಂತ ಅರ್ಥ. ಅದು ವಾಚಃ ಅಂತ ಬರುತ್ತೆ. ಸಸ್ಸುತ ಅಮೃತವನ್ನು ಸುರಿಸುವಂತಹ ಮಾತು. ನಂತರ ಸೀತಾದೇವಿ ಹೇಳಿದ್ದನ್ನು ಇಲ್ಲಿ ಬಂದು ಹನುಮಂತ ದೇವರು ರಾಮನಿಗೆ ತಲುಪಿಸಿದ್ದಾರೆ ಅಂತ ಒಂದು ವಿಷಯವಂತ. ಹಾಗಾದ್ರೆ 3 ರೂಪಗಳನ್ನ ಒಂದೊಂದು ಅವತಾರ ಮಾಡ್ತಾ ಇದು ವಿವರಣೆಯನ್ನು ಮಾಡ್ತಾ ಹೋಗ್ತಾರೆ, 3 ಅವತಾರಗಳ ಬಗ್ಗೆ. ಅದರಲ್ಲಿ ಮೊದಲನೇ ಅವತಾರದ ವಿವರಣೆ ಇದೆ, ಯಾವುದು ಹನುಮಂತನ ವಿವರಣೆ. ವಾದಿರಾಜರದು ಮೊದಲನೇ ಅವತಾರ ಇದೆ, 2ನೇ ಅವತಾರ ಇದೆ, 3ನೇ ಅವತಾರ ಇದೆ. ಅದು ಯಾವುದು? ಈಗ ಅವರು ಮುಂದೆ ವಾಯು ಪದವಿಗೆ ಬಂದಾಗ ಹನುಮ ಭೀಮ ಮಧ್ವ ರೂಪದಲ್ಲಿ ಇರ್ತಾರೆ. ಆದ್ರೆ ಈಗಲೂ ಆ 3 ರೂಪ ಇದೆಯಂತೆ. ಯಾವ ರೂಪ ಅದು? ಹನುಮ ಭೀಮ ಮಧ್ವರ ಅಂದ್ರೆ ಎಲ್ಲ ಅದು ಬೇರೆ ರೂಪ. ಯಾವ್ದದು? ಅದನ್ನ ಈ ಬಳಿತ್ಥಾ ಸೂಕ್ತದಲ್ಲಿ ನಾವು ಕಾಣಬಹುದು ಅಂತ ಹೇಳ್ತಾರೆ. ಒಂದು ಪ್ರಮಾಣ ಇದೆ, ವಾದಿರಾಜರ ಮೊದಲನೇ ರೂಪ ಯಾವುದು, 2ನೇದು ಯಾವುದು, 3ನೇದು ಯಾವುದು. ಇದು ಈಗ ಅಂದ್ರೆ ಲಾತವ್ಯರಾಗಿ ಈಗ ವಾದಿರಾಜರಾಗಿ ಬಂದಾಗ ಹೇಳ್ತಾ ಇರೋದು. ಅವರು ವಾಯು ಪದವಿಗೆ ಬಂದಾಗ ನಮಗದು ಗೊತ್ತೇ ಇದೆ, ಹನುಮ ಭೀಮ ಮಧ್ವರಾಗಿರ್ತಾರೆ ಅಂತ. ಈಗ ಯಾವುದು ಅಂದ್ರೆ, ಪ್ರಥಮಂ ವಿಶ್ವರೂಪೇಣ ಸ್ಥಿತಂ ಸಂಸೇವನೋತ್ಸುಕಂ, ದ್ವಿತೀಯಂ ದ್ವಿಜರೂಪಂ ಸ್ಯಾತ್, ತೃತೀಯಂ ಯತಿರೂಪಕಂ ಅಂತ. ಮೊದಲನೇದು, ದ್ವಿತೀಯಂ, ತೃತೀಯಂ, 3ನೇದು ಅಂತ ಹೇಳಿದ್ದಾರೆ. ಯಾವುದು? ವಿಶ್ವ ಅನ್ನೋ ರೂಪದಲ್ಲಿ ಭಗವಂತ ಇದ್ದಾನೆ. ವಿಶ್ವ ತೈಜಸ ಪ್ರಾಜ್ಞಾ ಅಂತ ಹೇಳ್ತೀವಲ್ಲ, ವಿಶ್ವ ಅನ್ನೋ ಭಗವಂತನ ರೂಪ. ಆ ರೂಪವನ್ನ ಧ್ಯಾನ ಮಾಡ್ತಾ ಇರುವಂತಹ ಮೊದಲನೇ ರೂಪ ಇದೆಯಂತೆ ವಾದಿರಾಜರದು. ಈ ಪ್ರಮಾಣಗಳು ಏನು ಹೇಳುತ್ತೆ ಅಂದ್ರೆ, ಈಗ ಹೇಗೆ ಹನುಮ ಭೀಮ ಮಧ್ವರ ಮೂಲ ರೂಪ ಯಾವುದು? ವಾಯುದೇವರು ಈಗ ಬ್ರಹ್ಮಾಂಡದ ಹೊರಗಡೆ ಇರ್ತಾರೆ. ಹಾಗೆ ವಾದಿರಾಜರ ಮೂಲ ರೂಪ ಅದು ಬ್ರಹ್ಮಾಂಡದಿಂದ ಹೊರಗಡೆ ಇದೆ. ಮತ್ತೊಂದು ಸತ್ಯಲೋಕದಲ್ಲಿ ಇದೆ, ಯಾರ್ದು? ವಾದಿರಾಜರ ಒಂದು ರೂಪ. ಅದು ವಿಶ್ವ ಅನ್ನೋ ರೂಪವನ್ನ ಧ್ಯಾನ ಮಾಡ್ತಾ ಇದೆ. ಆ ರೂಪ ಅದು ಶ್ವೇತ ದ್ವೀಪದಲ್ಲೂ ಇದೆ ಅಂತ ಹೇಳ್ತಾರೆ, ಅಂಥ ಒಂದು ರೂಪ. ಅದರಿಂದ ಅದು ಅಲೌಕಿಕ, ನಮಗದು ಕಾಣ್ತಾ ಇಲ್ಲ ರೂಪ. 2ನೇ ರೂಪ ಅದು ಬ್ರಾಹ್ಮಣ ರೂಪ. ಅಂದ್ರೆ ಈ ರುಕ್ಮಿಣಿ ಪತ್ರವನ್ನ ತಗೊಂಡು ಹೋಗಿ ಕೃಷ್ಣನಿಗೆ ಸಮರ್ಪಣೆ ಮಾಡಿದಲ್ಲ, ಅದು 2ನೇ ರೂಪ. ತೃತೀಯಂ ಯತಿ ರೂಪಕಂ. 3ನೇದು ಯಾವುದು ಅಂದ್ರೆ, ಈ ಯತಿಗಳಾಗಿ ವಾದಿರಾಜರಾಗಿ ನಾವೇನು ಕೇಳ್ತಾ ಇದೀವಿ ಆ ರೂಪ. ಹಾಗಾದ್ರೆ ಮೊದಲು ಆ ಶ್ವೇತದ್ವೀಪದಲ್ಲಿ ಇರುವಂತಹ ರೂಪ, ಆ ಭಗವಂತನ ಸೇವೆ ಮಾಡ್ತಾ ಇರೋ ರೂಪ. ನಂತರ ದ್ವಿಜ ರೂಪ ಅಂದ್ರೆ ರುಕ್ಮಿಣಿ ಪತ್ರಾಹರಣ ಮಾಡಿದ ರೂಪ. ಇನ್ನೊಂದು 3ನೇದು ವಾದಿರಾಜರ ಅನ್ನೋ ರೂಪ. ಈ 3 ರೂಪಗಳನ್ನ ಈ ಬಳಿತ್ಥಾ ಸೂಕ್ತದಲ್ಲಿ ಹೇಳ್ತಾ ಇದ್ದಾರೆ ಅಂತ. ನಮ್ಗೆ ಆಶ್ಚರ್ಯ ಅನ್ಸುತ್ತೆ, ಬಳಿತ್ಥಾ ಸೂಕ್ತ ಈ ಅರ್ಥಗಳನ್ನು ಹೇಳ್ತಾ ಇದೆಯಾ ಅಂತ. ಖಂಡಿತ ಅದನ್ನ ಹೇಳ್ತಾ ಇದೆ. ಅದನ್ನ ತುಂಬಾ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಅದರಲ್ಲಿ ನಾವು ಗಮನಿಸಬೇಕಾಗಿದ್ದು ಯಾವ ಗ್ರಂಥ ಅಂದ್ರೆ, ಇಷ್ಟಲ್ಲಿ ಒಂದು ಇಲ್ಲಿದೆ, ಆಗ್ಲೇ ಹೇಳಿದಂತೆ ಆಚಾರ್ಯರ ವ್ಯಾಖ್ಯಾನ ಒಂದಿದೆ. ಇನ್ನೊಂದು ಈ ವಾದಿರಾಜ ಗುರುವರ ಚರಿತಾಮೃತ ಗ್ರಂಥ ಇದೆ, ನನ್ನ ತಿಳಿಸಿದಂತೆ ರಾಮಚಂದ್ರಾಚಾರ್ಯರು ಬರೆದ ಗ್ರಂಥ. ಅದರಲ್ಲಿ ಅಷ್ಟಮ ಬಿಂದು, ಕೊನೆ 8ನೇ ಬಿಂದು ಅಂತಿದೆ, 8ನೇ ಒಂದು ಚಾಪ್ಟರ್ ಇದೆ. ಅಲ್ಲಿ ಶ್ಲೋಕಗಳು ನಿಮ್ಗೆ ಸಿಗತ್ತೆ. ಅಲ್ಲಿ ಗಮನಿಸಿದಾಗ ಅಲ್ಲಿ ಏನ್ ಬರುತ್ತೆ ಮಾತಂದ್ರೆ, ಭಗವಂತ ಆಜ್ಞೆ ಮಾಡಿದ್ನಂತೆ. ಏನಂತ ಆಜ್ಞೆ ಮಾಡಿದ? ನಾನು ಅವತಾರ ಮಾಡ್ತೀನಿ ಭೂಮಿಗೆ, ದೇವತೆಗಳೇ ನೀವೆಲ್ಲ ಹೋಗಿ ಒಂದೊಂದು ರೂಪದಿಂದ ಅವತಾರ ಮಾಡಿ. ಮೊದಲು ವಾಯುದೇವರು ಬರ್ತಾರೆ, ಮಧ್ವಾಚಾರ್ಯರಾಗಿ ಬರ್ತಾರೆ. ಹೀಗೆ ಅನೇಕ ರೂಪಗಳನ್ನು ಧರಿಸುವಂತೆ ನೀವು ಧರಿಸಿ. ಅದರಲ್ಲೂ ಮಧ್ವ ಸಿದ್ಧಾಂತವನ್ನ ಪ್ರಚಾರ ಮಾಡ್ಲಿಕ್ಕೆ ವಿಷ್ಣು ತೀರ್ಥರು ಮತ್ತೆ ಪದ್ಮನಾಭ ತೀರ್ಥರು ಬರ್ತಾರೆ. ಅದರಲ್ಲಿ ಮೊದಲನೇ ಅವರು ವಿಷ್ಣು ತೀರ್ಥರು ತಾವು ದೇಹ ತ್ಯಾಗ ಮಾಡಲ್ಲ, ಚಿರಂಜೀವಿಗಳಾಗಿ ಅವ್ರು ಇರ್ತಾರೆ. ಕೊನೆಗೆ ಇನ್ನೇನು ಅವಸಾನ, ಈ ಮತದ ಸ್ವಲ್ಪ
ಕಡಿಮೆ ಆಗ್ತಾ ಬಂದಾಗ ಅವ್ರು ಮತ್ತೆ ಅದನ್ನ ಎತ್ತಿ ಹಿಡಿತಾರೆ ಅಂತ ವಿಷ್ಣು ತೀರ್ಥರ ಬಗ್ಗೆ ಬರುತ್ತೆ. ಅದಾದ್ಮೇಲೆ ಅದೇ ವಿಷ್ಣು ತೀರ್ಥರ ವಂಶದಲ್ಲಿ ಬರ್ತಾ ರುಜುದೇವತೆಗಳಲ್ಲಿ ಶ್ರೇಷ್ಠರಾದ ಲಾತವ್ಯರು ವಾದಿರಾಜ ಯತಿಗಳಾಗಿ ಬಂದು ಮತ್ತೆ ವಿಸ್ತಾರ ಮಾಡ್ತಾರೆ ಈ ಮಧ್ವ ಸಿದ್ಧಾಂತವನ್ನ ಅಂತ ಹೇಳಿ ಇತಿ ಪದ್ಮ ಪುರಾಣೋಕ್ತ ರೂಪ್ಯಪೀಠ ಸುವರ್ಣನೆ. ಈ ಪದ್ಮ ಪುರಾಣದಲ್ಲಿ ಈ ಉಡುಪಿ ವರ್ಣನೆ ಮಾಡುವಂತಹ ಒಂದು ಪ್ರಸಂಗದಲ್ಲಿ ವಾದಿರಾಜರ ರುಜುತ್ವ ಸ್ಪಷ್ಟವಾಗಿದೆ ಅಂತ ಅಲ್ಲಿ ವಾಕ್ಯಗಳನ್ನ ಉಲ್ಲೇಖ ಮಾಡ್ತಾರೆ ಯಾರು, ರಾಮಚಂದ್ರಾಚಾರ್ಯರು. ಆ ಭಾಗವನ್ನ ಮಾತ್ರ ವಿವರಣೆ ಮಾಡಿದ್ದೀನಿ, ಅದ ಶ್ಲೋಕ ಓದ್ಲಿಕ್ಕೆ ಹೋಗಿಲ್ಲ. ನಂತರ ಇನ್ನೊಂದು ಮಾತನ್ನ ಅಲ್ಲಿ ಹೇಳ್ತಾರೆ, ಮೊದಲನೇ ರೂಪ, ಎರಡನೇ ರೂಪ, ಮೂರನೇ ರೂಪ ಅಂತ ಬಂತಲ್ಲ, ಈ ರೂಪಗಳ ಬಗ್ಗೆ ಬರ್ತಾ ಇದು ಎಲ್ಲಿ ಬಂದಿದೆ ವಿಷಯ ಅಂದಾಗ ವಾಮನಾದಿ ಪುರಾಣೋಕ್ತಿಯ ಅಂತ ಹೇಳ್ತಾರೆ. ವಾಮನ ಮೊದಲಾದ ಪುರಾಣಗಳಲ್ಲಿ ಬಂದಿದೆ, ವಾಮನ ಪುರಾಣಗಳೆಲ್ಲ ಇದೆ ವಿಷಯ. ಏನಂತ ಹೇಳಿದಾರೆ ಅಲ್ಲಿ ಅಂದ್ರೆ, ಈ ಅಪರೋಕ್ಷ ಜ್ಞಾನದಿಂದಾಗಿ ಬ್ರಹ್ಮದೇವರಿಂದ ಹಿಡಿದು ಕಲ್ಕಿ ಅನ್ನೋ ರುಜುಗಳವರೆಗೆ ಪ್ರಾರಬ್ಧ ಫಲಭೋಗಿನ, ಅವರ ಪ್ರಾರಬ್ಧ ಕರ್ಮಗಳೇನಿರುತ್ತೆ ಅದನ್ನ ಆ ಫಲವನ್ನ ಅನುಭವಿಸ್ತಾ ಇರ್ತಾರೆ. ಅದು ಕಳೆದ ಮೇಲೆ ನಂತರ ಸಾಧನೆ ಮುಗಿಸಿ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಈ ತರ ಇದೆ. ಅಲ್ಲಿ ಬ್ರಹ್ಮದೇವರಿಗೆ ಅವತಾರ ಇಲ್ಲ 100 ಜನ ರುಜುಗಳಲ್ಲಿ, ಯಾಕೆ ದೇವರ ಆಜ್ಞೆ ಆಗಿದೆ. ಅದಕ್ಕೆ ವಾಯುದೇವರಿಂದ ಹಿಡಿದು ಕಲ್ಕಿಯವರೆಗೆ ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಅದರಲ್ಲೂ ಹನುಮ, ಭೀಮ, ಮಧ್ವ ಅನ್ನೋ ರೂಪದಿಂದ ವಾಯುದೇವರು ಬರ್ತಾರೆ. ಅದಾದ್ಮೇಲೆ ಒಂದ್ ಮಾತು ಹೇಳಿದೆ ಆ ಪುರಾಣದ ವಾಕ್ಯವಾಗಿ, ಏನು, ಸ್ವಯಂವರ ಸಮುದ್ಯೋಗೆ ರುಕ್ಮಿಣಿ ಪತ್ರ ಮಾದರಾತ್ ಕೃಷ್ಣಾಯಾದಾತ್ ಗೃಹೀತ್ವಾಯೋ ಹೆಂತಃ ಪುರಗತೋ ದ್ವಿಜಃ. ಅಂದ್ರೆ ಸ್ವಯಂವರದ ಸಂದರ್ಭ, ರುಕ್ಮಿಣಿ ದೇವಿಯಿಂದ ಪತ್ರ ತಗೊಂಡು ಕೃಷ್ಣನ ಹತ್ರ ಹೋಗಿ ಅಂತಃಪುರದಲ್ಲಿದ್ದ ಒಬ್ಬ ಬ್ರಾಹ್ಮಣ ತಾನು ಕೊಟ್ಟ. ಆ ಬ್ರಾಹ್ಮಣ ಯಾರು, ಯಾರಿಗೂ ಕಾಣ್ಲಿಲ್ಲ. ಆ ಬ್ರಾಹ್ಮಣ ಬಹಳ ಕಷ್ಟ. ಅಲ್ಲಿ ದ್ವಾರಕೆಯಲ್ಲಿರುವಂತಹ ಕೃಷ್ಣನ್ಗೆ ಹೋಗಿ ತಲುಪಿಸೋದು ಯಾರಿಗೂ ಕಾಣ್ದೇನೆ ಅಂದ್ರೆ ಇದು ವಾಯುವೇಗ ತರನೇ ಹೋಗಿ ತಲುಪಿಸಿರ್ಬೇಕು ಅಂತ ಅರ್ಥ. ಆ ಬ್ರಾಹ್ಮಣ ಬಹಳ ಕಷ್ಟ, ಒಬ್ರಿಗೂ ಸಿಗಾಕೊಳ್ಳಿಲ್ಲ ಅವನು, ಅಷ್ಟು ಜನರಲ್ಲಿ ಒಬ್ರಿಗೂ ಸಿಗಾಕೊಳ್ಳಿಲ್ಲ. ಹಾಗೆ ವಾಯುವೇಗದಲ್ಲಿ ಆ ಬ್ರಾಹ್ಮಣ ಹೋಗಿ ದ್ವಾರಕೆಯಲ್ಲಿರುವಂತಹ ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾನೆ. ಆ ದೇವತೆ ಹೆಸರೇನು, ಅವ್ರು ಯಾರು ಆ ಬ್ರಾಹ್ಮಣರು, ಮೂಲ ಅಂದ್ರೆ ಸರ್ವ ಅದೃಷ್ಟ ತದೇವಾಯಂ ರುಜುಹು ಲಾತವ್ಯ ನಾಮಕ. ಅವರೇ ಲಾತವ್ಯರು. ಅವರು ಮುಂದೆ ವಾಯುಸ್ಥಾನ ಸಮಾರೋಹ ಯೋಗ್ಯ, ಮುಂದೆ ವಾಯುಪದವಿಗೆ ಬರ್ಲಿಕ್ಕೆ ಯೋಗ್ಯರಾದವರು ಯತಿರೂಪವನ್ನ ಧರಿಸ್ತಾರೆ. ಇಡೀ ಕಲ್ಪ ಅವರು ಕೃಷ್ಣನ ಪ್ರಸಾದವನ್ನ ಅನುಭವಿಸ್ತಾರೆ. ಯಾಕೆಂದ್ರೆ ಕೃಷ್ಣನ ಅರ್ಚಕರಾದ ಯತಿಗಳಾಗ್ತಾರೆ ಅವರು, ವಾದಿರಾಜರಾಗಿ ಬರ್ತಾರೆ. ರುಕ್ಮಿಣೀಶ ವಿಜಯವನ್ನ ಅವರು ಕಲಿಯುಗದಲ್ಲಿ ಕೃಷ್ಣನ ಪ್ರಸಾದ ನಮಗೆ ಕೊಡುವಂತ ರುಕ್ಮಿಣೀಶ ವಿಜಯವನ್ನ ಹೇಳ್ತಾರೆ ಅಂತ ವಿವರಣೆ ಮಾಡಿದ್ದಾರೆ. ಶ್ರೀ ರುಕ್ಮಿಣೀಶ ವಿಜಯಂ ಕಲೌ ಕೃಷ್ಣ ಪ್ರಸಾದ ಭಾಗ. ರುಕ್ಮಿಣೀಶ ವಿಜಯ ಹೇಳ್ತಾ ಇದ್ದ ಅದು ಕಾವ್ಯನೇ ಬರೆದು ಬಿಟ್ರಲ್ಲ, ಆ ಘಟನೆ ಏನಿದೆ ಆ ಪುರಾಣೋಕ್ತಿ ಅಷ್ಟು ಸ್ಪಷ್ಟವಾಗಿ ಇದೆ ಅಂತ ಇದೊಂದು ಮಾತು. ಇದಾದ್ಮೇಲೆ ಆಗ್ಲೇ ಹೇಳಿದಂತೆ ಈ 3 ರೂಪದ ಬಗ್ಗೆ, ಮೊದಲು ವಿಶ್ವ ಅನ್ನೋ ರೂಪದ ಹತ್ರ ವಾಯುರು ಲಾತವ್ಯ ಅನ್ನೋ ದೇವತೆ ತಾವು ಮೊದಲನೇ ರೂಪದಿಂದ ಸೇವೆ ಮಾಡ್ತಾ ಇದ್ದಾರೆ, ದೇವರ ಸೇವೆ. 2ನೇದು ಬ್ರಾಹ್ಮಣ, 3ನೇದು ವಾದಿರಾಜರು ಅನ್ನೋ ಯತಿಗಳು ಅಂತ ಬಂತಲ್ಲ, ಅದರ ವಿವರಣೆಯಾಗಿ ಬಳಿತಾ ಸೂಕ್ತದ ಅರ್ಥ ಸಾರಗರ್ಭಿತವಾಗಿ ಈ ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಹೇಗ್ ಶುರು ಮಾಡ್ತಾರೆ ಇವರು ಅಂದ್ರೆ, ಸಹೋ ರೂಪಸ್ಯ ದೇವಸ್ಯ ಲಾತವ್ಯಸ್ಯ ಬಲಾತ್ಮಕಂ ಮೂಲ ರೂಪಂ ಜ್ಞಾನತುತಂ ಜಗದ್ಭರಣಕಂ ಯತಃ ಅಂತ ಪ್ರಾರಂಭ ಮಾಡಿದ್ದಾರೆ. ಪ್ರಾರಂಭ ಮಾಡ್ತಾ ಸಹೋ ರೂಪಸ್ಯ ದೇವಸ್ಯ, ಸಹ ಅಂತಂದ್ರೆ ವಾಸ್ತವಿಕವಾಗಿ ಸಹನೆ ಮಾಡುವಂತಹ ಶಕ್ತಿ ಅಂತ. ಏನ್ ಸಹನೆ ಮಾಡುವಂತಹ ಶಕ್ತಿ? ಈ ಸಹನೆ ಮಾಡೋ ಶಕ್ತಿ ಗುರುಗಳಲ್ಲಿ ಅನೇಕ ತರ ಇರುತ್ತೆ. ಒಬ್ಬೊಬ್ರು ಭಕ್ತರು ಒಂದೊಂದ್ ತರ ಪ್ರಾರ್ಥನೆಯನ್ನ ಮಾಡ್ತಾರೆ. ಎಷ್ಟು ಪ್ರಾರ್ಥನೆ ಮಾಡಿದ್ರು ಅವ್ರು ಸಿಟ್ಟುಕೊಳ್ಳಲ್ಲ, ಕ್ಷಮಾ ಗುಣ ಇರುತ್ತೆ. ಆ ಸಹನೆ ಮಾಡುವಂತಹ ಒಂದು ಗುಣ ಈ ರುಜುದೇವತೆಗಳಲ್ಲಿ ತುಂಬಾ ಇರುತ್ತೆ. ಆ ಭೂದೇವಿ ಲಕ್ಷ್ಮಿ ಅಭಿಮನ್ಯವಾಗಿರುವಂತಹ ಏನು ತತ್ವ ಇದೆ ಅದರ ಬಗ್ಗೆ ಹೇಳ್ತಾ ಇರೋದು. ಭೂದೇವಿ ಇನ್ನೊಬ್ಳು ಇದ್ದಾಳೆ, ಲಕ್ಷ್ಮಿಗೆ ಎಂಥ ಕ್ಷಮಾಗುಣ ಇದೆ. ತದನಂತರ ಲಕ್ಷ್ಮೀ ಪುತ್ರರಾದ ಈ ಲಾತವ್ಯರಲ್ಲೂ ರುಜುದೇವತೆಯಾದ ಇವರಲ್ಲೂ ಕ್ಷಮಾಗುಣ ಇದೆ. ಸಹಹ, ಆ ಸಹನೆ ಅನ್ನೋ ಗುಣ ವಿಶಿಷ್ಟವಾಗಿದೆಯಂತೆ. ಇಲ್ಲಿ ಬಳಿತಾ ಸೂಕ್ತದ ಶಬ್ದ ಹೇಳಿ ಅರ್ಥ ಹೇಳಿಲ್ಲ, ಆದ್ರೆ ಬಳಿತಾ ಸೂಕ್ತದ ಅರ್ಥ ಏನು ಅಂತ ಹೇಳ್ತಾ ಬರ್ತಾರೆ. ಆಮೇಲೆ ಈ ದೇವಸ್ಯ ಆಗ್ಲೇ ಹೇಳ್ತಾ 32 ಲಕ್ಷಣ ಇರೋ ದೇವ, ವಿಶಿಷ್ಟವಾದ ದೇವ ಈ ಲಾತವ್ಯರು. ಬಲಾತ್ಮಕ, ಬಲ ಅಂತಂದ್ರೆ ಈಗ ತಾನೇ ಬಂತು, ಬಟ್ ಅಂತ ಬಂತಲ್ಲ, ಅದು ಬಲಾತ್ಮಕ ಅಂತ ಅರ್ಥ. ಮೂಲ ರೂಪ ಅಂದ್ರೆ ಬಳಿತ್ಥ ತದ್ವಪುಷೆ, ಇತ್ಥ ಯಾವ ರೀತಿ ಮೂಲ ರೂಪ ಇದೆಯೋ ಹಾಗೆ ಅಂತ ಅದ್ರ ವಿವರಣೆ. ಜ್ಞಾನ ತತಂ, ಜ್ಞಾನದಿಂದ ದಶಪ್ರಮಥಿತರ ಪೂರ್ಣ ಜ್ಞಾನ, ಅದನ್ನ ದರ್ಶತಂ. ಬಳಿತ್ಥ ತದ್ವಪುಷೆ ಧಾಯಿ ದರ್ಶತಂ. ದೇವಸ್ಯ ಅಂತ ಬಂತು, ಅದು ಇಲ್ಲಿದೆ ಈ ಶಬ್ದ. ಭರ್ಗಃ, ಅದನ್ನ ಜಗತ್ ಭರಣಕಂ, ಇಡೀ ಜಗತ್ತನ್ನ ಧರಿಸೋರು ಅಂತ ವಿವರಣೆ ಮಾಡಿದ್ದಾರೆ. ಅಂದ್ರೆ ಬಳಿತಾ ಸೂಕ್ತ ಶಬ್ದ ಹೇಳಲ್ಲ, ಆದ್ರೆ ಅದ್ರ ಅರ್ಥ ಹೇಳ್ತಾ ಬರ್ತಾರೆ ಈ ಶ್ಲೋಕಗಳಲ್ಲಿ.
ಅಂದ್ರೆ ಈ ಶ್ಲೋಕ ಪಾರಾಯಣ ಮಾಡಿದ್ರೆ ಬಳಿತ್ಥ ಸೂಕ್ತ ಪಾರಾಯಣ ಮಾಡಿದ್ರೆ ಏನ್ ಫಲ ಸಿಗತ್ತೋ ಆ ಫಲ ನಮಗ್ ಸಿಗತ್ತೆ ಅಂತ ಅದ್ಭುತವಾದ ಶ್ಲೋಕಗಳನ್ನ ಕೊಟ್ಟಿದ್ದಾರೆ. ಆ ಶ್ಲೋಕವನ್ನ ಶೇರ್ ಮಾಡ್ತೀವಿ ಮತ್ತೆ ವಾದಿರಾಜ ಗುರುವರ ಚರಿತಾಮೃತದ್ದು ಇವತ್ತ ನಂತರ ಪಾಠ ಆದ್ಮೇಲೆ ರೂಪತ್ರಯಾವತಾರಾಯ ನಿಹಿತಂ ಹರಿಣಾಸ್ವಯಂ. ಆಮೇಲೆ ಭಗವಂತನ ಆಜ್ಞೆಯ ಪ್ರಕಾರ 3 ರೂಪಗಳಿಂದ ಇವರು ಇದ್ದಾರೆ ವಾದಿರಾಜರು. ಯಾವ್ದದು ಅಂತ ಬಂದಾಗ ಈಗ ವಿವರಣೆ ಬಂತು. ಇದು ನಮಗ್ ಮುಖ್ಯ. ಅಂಡಾತ್ ಬಹಿಹಿ ಸ್ಥಿತಂ ಮೂಲಂ ಸತ್ಯಲೋಕ ಸ್ಥಿತಂ ಮಹತ್. ಒಂದು ಬ್ರಹ್ಮಾಂಡದ ಹೊರಗಡೆ ಇರುವಂತಹ ಮೂಲ ಸತ್ಯಲೋಕದಲ್ಲಿರುವಂತಹ ಒಂದು ದೊಡ್ಡ ರೂಪ. ನಂತರ ಗೃಹೀತ್ವ ರುಕ್ಮಿಣಿ ಪತ್ರಂ, ರುಕ್ಮಿಣಿ ಪತ್ರವನ್ನ ತಗೊಂಡು ಕೃಷ್ಣನ ಹತ್ರ ಬಂದ ರೂಪ. ಆಮೇಲೆ ವಾದಿರಾಜಾಭಿಧಂ ಚೇತಿ, ನಂತರ ವಾದಿರಾಜ ಅನ್ನೋ ಹೆಸರಿನ 3ನೆಯ ರೂಪ. ಮೂಲ ಭೇದ ವಿವರ್ಜಿತ, ಬ್ರಹ್ಮಾಂಡದ ಹೊರಗಡೆ ಇರುವಂತಹ ವಾದಿರಾಜರ ಮೂಲ ರೂಪ ಲಾತವ್ಯ ರೂಪಕ್ಕೂ ಮತ್ತೆ ಈ 3 ರೂಪಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಅಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈ ಅವತಾರ ರೂಪಕ್ಕೂ ಇದೆ. ಇದಾದ್ಮೇಲೆ ತತ್ರ ಪ್ರಥಮಕಂ ರೂಪಂ ವಿಶ್ವರೂಪ ಅಂತಿಕೆ ಸ್ಥಿತ. ಮೊದಲನೇ ರೂಪ ಏನ್ ಮಾಡ್ತಾ ಇದೆ ವಾದಿರಾಜರದು. 2ನೇ ರೂಪದಲ್ಲಿ ಸೇವೆ ಗೊತ್ತಾಯ್ತು, ಕೃಷ್ಣನ ಸೇವೆ ಮಾಡಿತ್ತು. 3ನೇ ರೂಪದಲ್ಲೂ ಕೃಷ್ಣನ ಸೇವೆ ಗೊತ್ತಾಯ್ತು. ವಾದಿರಾಜ ಯತಿಗಳಾಗಿ ಬಂದಾಗ ಭೂವರಾಹ ಸೇವೆ, ಹಯಗ್ರೀವ ಸೇವೆ ಇದೆಲ್ಲ ಸ್ಪಷ್ಟನೆ. ಮೊದಲನೇ ರೂಪದಲ್ಲಿ ನಮ್ಗೆ ಹನುಮ ಭೀಮ ಮಧ್ವರ ಹನುಮನ ರೂಪದ ಬಗ್ಗೆ ಗೊತ್ತು ನಮ್ಗೆ. ಹನುಮಂತ ದೇವರು ರಾಮದೇವರ ಸೇವೆ, ಸೀತಾದೇವಿಯ ಸೇವೆಯನ್ನ ಮಾಡಿದ್ರು. ಈ ವಾದಿರಾಜರ ಮೊದಲನೇ ರೂಪ ಏನ್ ಮಾಡ್ತು ಅಂದ್ರೆ ವಿಶ್ವ ಅನ್ನೋ ಭಗವಂತನ ರೂಪದ ಹತ್ರ ಇದ್ದು ಸೇವೆ ಮಾಡ್ತಾ ಇದೆ. ಇದು ಇಲ್ಲಿ ಬಂದ ಉಲ್ಲೇಖ. ಇದಾದ್ಮೇಲೆ ಅಮೃತ ಶ್ರಾವಿಣೀರ್ ವಾಚಃ ಪಂಚರಾತ್ರಾದಿನಾಮಿಕ. ಈಗ ಹನುಮಂತ ದೇವರ ರೂಪದಲ್ಲಿದ್ದಾಗ ಈ ರಾಮನ ಸಂದೇಶಗಳನ್ನ ಸೀತಾದೇವಿಗೆ ತಲುಪಿಸಿದ್ದಾಯ್ತು. ಅಮೃತ ಶ್ರಾವಿಯಾದ ಮಾತು. ಯಾಕೆಂದ್ರೆ ಭಗವಂತ ಆಡೋ ಮಾತೆಲ್ಲ ಅಮೃತಮಯ, ಸೀತೆ ಆಡೋದು ಅಮೃತಮಯ. ಆ ಮಾತುಗಳನ್ನು ಪರಸ್ಪರ ಅಲ್ಲಿ ತಲುಪಿಸಿದ್ದಾಯ್ತು. ವಾದಿರಾಜರು ತಾವು ಮೊದಲನೇ ರೂಪದಲ್ಲಿ ಏನ್ ಮಾಡಿದ್ದಾರೆ, 2ನೇ ರೂಪದಲ್ಲಿ ಏನು, 3ನೇ ರೂಪದಲ್ಲಿ ಏನು. 3ನೇ ರೂಪಕ್ಕೆ ತಗೊಂಡಾಗ ಅವರು ಶಿಷ್ಯರಿಗೆಲ್ಲ ಉಪದೇಶ ಕೊಟ್ಟಲ್ಲ, ಅದು ಅಮೃತಮಯವಾದ ಮಾತುಗಳ ಉಪದೇಶ. ಯಾಕೆ ಯುಕ್ತಿ ಮಲ್ಲಿಕಾ ಗ್ರಂಥ, ಪ್ರತಿಯೊಂದು ಸಾತ್ವನುನಾಮನಾಖ್ಯಾನ, ಹೀಗೆ ಈ ಗ್ರಂಥಗಳ ಮುಖಾಂತರ ಪಂಚರಾತ್ರ ಸಂಹಿತೆ, ಅನೇಕ ಈ ಸರಮೂಲ ಗ್ರಂಥದಾಗಬಹುದು, ಬೇರೆ ಬೇರೆ ಪುರಾಣ ಇತಿಹಾಸ, ಇದರಲ್ಲೆಲ್ಲ ಬಂದಂತಹ ಯಾವ ಅಮೃತಮಯವಾದ ಮಾತು, ಅಮೃತ ನೀಡುವಂತಹ ಮಾತು, ಅದನ್ನ ಶಿಷ್ಯರಿಗೆಲ್ಲ ಕೊಟ್ರಲ್ಲ, ಇದನ್ನ ಇಲ್ಲಿ ಹೇಳ್ತಾ ಇದೆ. ಅಮೃತಮಯವಾದ ಮಾತನ್ನ ಹನುಮಂತ ದೇವರ ಅವತ್ತಿನ ದಿವಸ ಹೇಗೆ ಕೊಟ್ರೋ ಅದೇ ರೀತಿ ಇವರು ಕೊಟ್ಟಿದ್ದಾರೆ ಅಂತ ಈ ವಿವರಣೆಯನ್ನ ಅನಯಂತ ಸಸ್ರುತಃ ಅಂತ. ಅನಯಂತ ಅಂದ್ರೆ ಶಿಷ್ಯರ ಬಳಿಯೆಲ್ಲ ಅಂತ ಅಮೃತವನ್ನ ಸುರಿಸೋ, ಸಸ್ರುತಃ ಅಂತಿದೆಯಲ್ಲ, ಸೃತ್ ಅಂದ್ರೆ ಸುರಿಯೋದು ಅಂತ ಅರ್ಥ. ಅಮೃತವನ್ನ ಸುರಿಸುವಂತಹ ಮಾತುಗಳೇನಿದೆ ಅದನ್ನೆಲ್ಲ ಶಿಷ್ಯರಲ್ಲಿ ಅನಯಂತ ಕೊಟ್ರು ಅಂತ. ಇದು ಬಳಿಥಾ ಸೂಕ್ತದ ಅರ್ಥವನ್ನಾಗಿ ಇವರಿಷ್ಟು ವಿವರಣೆ ಮಾಡಿದ್ದಾರೆ. ಇದಾದ್ಮೇಲೆ ಅವರೇ ಹೇಳುವಂತೆ ರಾಜನ ರೂಪದಲ್ಲಿ ಬರ್ತಾರೆ. ಅಂದ್ರೆ ಈ ಭೀಮಸೇನ ಹೇಗೆ ತಾನು ಈ ಎಲ್ಲ ಸೇನೆಗಳನ್ನ, ತಾನು ದುಷ್ಟ ಸೇನೆಯನ್ನ ಸಂಹಾರ ಮಾಡಿದ, ಹಾಗೆ ವಾದಿರಾಜರ ಕರ್ತವ್ಯನೂ ಇದೆ ಅಂತ ಅದನ್ನ 9ನೇ ಅಧ್ಯಾಯದಲ್ಲಿ ಅವತ್ತೇ ಪಾಠದಲ್ಲಿ ನಾವು ಕೇಳಿದ್ವಿ. ವಾದಿರಾಜರೇ ಸ್ವಯಂ ಹೇಳಿದ್ದಾರೆ ಅಂತ. ಅಂಥ ಮಾತು ಇಲ್ಲಿ ಬಂದಿದೆ. ಇಷ್ಟಾಗಿ ಇದೆಲ್ಲ ಕೊನೆಗೆ ಎಲ್ಲಿ ಬಂದಿದೆ ಈ ವಿಷಯ. ಇತ್ತಂ ಬೃಹನ್ನಾರದೀಯ ಪ್ರಮಾಣಾದ್ ವಾಯು ಸೂಕ್ತಕಂ ಬಳಿಥೇತ್ಯಾದಿಕಂ ಭಾವಿ ವಾಯು ತ್ರಿತನು ಸಾಧಕಂ. ಹೀಗೆ ಬೃಹನ್ನಾರದೀಯ ಪುರಾಣದ ಪ್ರಮಾಣ ಅಂತ. ಬೃಹನ್ನಾರದೀಯ ಪುರಾಣದಲ್ಲಿ ಈ ವಾಯು ಸೂಕ್ತ ಅಂತ ಪ್ರಸಿದ್ಧವಾದ ಬಳಿಥಾ ಸೂಕ್ತ ಏನಿದೆ, ಇದು ಭಾವಿ ವಾಯು ತ್ರಿತನು ಸಾಧಕಂ. ಅಂದ್ರೆ ಮುಂದೆ ವಾಯು ಪದವಿಗೆ ಬರುವಂತ ಲಾತವ್ಯರ ಕುರಿತಾಗಿ ಈ ಸೂಕ್ತ ಇದೆ ಅನ್ಲಿಕ್ಕೆ ಮುಖ್ಯ ಪ್ರಮಾಣ ಅಂತ ಇಷ್ಟನ್ನ ಬೆಳೆಸಿದ್ರು. ಅದ್ರಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ, ಅದನ್ನ ಒಂದು ನಾಳೆ ದಿವಸ ಅದನ್ನ ಹೇಳ್ತೀನಿ. ಏನಂದ್ರೆ ಈ ಕಶ್ಚಿತ್ ದ್ವಿಜವರ ಶ್ರೇಷ್ಠ ಅಂತ ಇದೆ ಭಾಗವತಲ್ಲಿ. ಅಲ್ಲಿ ಏನು ಹೇಳಿದ್ದಾರೆ ಮೇಲ್ನೋಟಕ್ಕೆ, ದ್ವಿಜ ವರಹ ಕಶ್ಚಿತ್ ರುಕ್ಮಿಣಿ ಪತ್ರವನ್ನ ತಗೊಂಡ್ ಬಂದ. ಕಶ್ಚಿತ್ ಅಂದ್ರೆ ಯಾರೋ ಒಬ್ಬ, ದ್ವಿಜವರ ಶ್ರೇಷ್ಠ ಶ್ರೇಷ್ಠನಾದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ರುಕ್ಮಿಣಿ ದೇವಿಯ ಕೈಯಿಂದ ಪತ್ರ ಇಸ್ಕೊಂಡು ಈ ಕಡೆ ಕೃಷ್ಣನಿಗೆ ತಲುಪಿಸಿದ ಅಂತ. ವಸ್ತುತಃ ಅದ್ ಮೇಲ್ನೋಟದ ಅರ್ಥ. ಅದರಲ್ಲೊಂದು ಸ್ವಾರಸ್ಯವಾದ ಅರ್ಥ ಇದೆ, ಆ ಶಬ್ದಗಳಲ್ಲಿ ಅಡಗಿದೆ. ಅದನ್ನ ಇಲ್ಲಿ ವಾದಿರಾಜ ಗುರುವರ ಚರಿತಾಮೃತದಲ್ಲಿ ಸೂಚನೆಯನ್ನ ಮಾಡಿದ್ದಾರೆ. ಅದರ ವಿವರಣೆಯಾಗಿ ನಮಗಿಲ್ಲಿ ಬಳಿಥಾ ಸೂಕ್ತದಲ್ಲೂ ಅದು ಬರುತ್ತೆ. ಅದೇನ್ ಬರುತ್ತೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ.